ನನಗೆ ಇರೋದು ಒಂದೇ ಒಂದು ಕ್ವೆಶನ್, ಯಾಕೆ ಗೌರ್ಮೆಂಟ್ ಅವರು ಇವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಥವಾ ಇವ್ರ ಮೇಲೆ ಕೇಸಸ್ ಹಾಕ್ತಾ ಇಲ್ಲ? ಹುಡುಗಿಯರ ಹೆಲ್ತ್, ದೇವರ ನಂಬಿಕೆ ಇವುಗಳನ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಈ ತರ ವಿಡಿಯೋಸ್ ಮಾಡ್ತಾರಲ್ಲ, ಇವ್ರಿಗೇನು ಹೇಳಬೇಕು? ಬೆಂಗಳೂರಿನಲ್ಲಿ ನ್ಯೂ ಪ್ರೆಗ್ನೆಂಟ್ ಮಾಡೋ ಇಂಜೆಕ್ಷನ್ ಬಂದಿದೆ. ಈಗ ನೋಡಿ ಗುರು, ನಮ್ಮೂರಲ್ಲಿ ಸಾಕ್ಷಾತ್ ಗಣೇಶನ್ ಜನ್ಮ ಆಗಿದೆ. ಗುರು, ಇಲ್ಲಿ ನೋಡಿ 5 ತಲೆಯ ಹಸು. ಇದು ತುಂಬಾ ಅಪರೂಪದ ದೃಶ್ಯ. ಮಾರ್ಕೆಟ್ ನಲ್ಲಿ ಹುಡುಗರಿಗೆ ಸುಸ್ತಾಗಿದೆ ಇರೋ ತರ ಹಾಗೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಕಡಿಮೆ ಮಾಡಿ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಇಂಡಿಯಾ, ಎಲ್ರಿಗೂ ನಮಸ್ಕಾರ. ಆಸ್ ದ ಬಯೋ ಇನ್ ಮೈ ಪ್ರೊಫೈಲ್ ಸೇಸ್, ಕ್ವೆಶನಿಂಗ್ ವಾಟ್ಸ್ ನಾರ್ಮಲ್, ಸ್ಪೀಕಿಂಗ್ ವಾಟ್ಸ್ ನಾಟ್ ಅಂತ. Unfortunately, what we are going to see now has become a normal. ಈ ವ್ಯಕ್ತಿಗೆ ಈ ಸ್ಥಿತಿ ಯಾಕೆ ಬಂತು ಗೊತ್ತಾ? ಇವನು 3 ತಲೆ ಸರ್ಪವನ್ನ ನೋಡಿ 5 ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡ್ಲಿಲ್ಲ. ಪಾಪ ಹುಡುಗನಿಗೆ ಒಂದು ವಿಚಿತ್ರ ಕಾಯಿಲೆ ಇದೆ. ಡಾಕ್ಟರ್ ಆಪರೇಷನ್ ಗೆ 5 ಲಕ್ಷ ಕೇಳಿದ್ದಾರೆ. This is absolutely unacceptable. AI is very beneficial. ನಾನು ಇವಾಗ ನನ್ನ ಆಫೀಸಲ್ಲಿ ಕ್ಲಾಡ್ ನ ಯೂಸ್ ಮಾಡ್ತಾ ಇದ್ದೀನಿ ಟು ಆಪ್ಟಿಮೈಸ್ ಮೈ ಎವ್ರಿಡೇ ಟಾಸ್ಕ್ಸ್. ಫನ್ನಿ ವಿಡಿಯೋಸ್ ಮಾಡೋದು ಇಸ್ ಅಬ್ಸಲ್ಯೂಟ್ಲಿ ಫೈನ್. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಫನಿ AI ವಿಡಿಯೋಸ್, ದಟ್ ಇಸ್ ಓಕೆ. ಬಟ್ ಒಂದು ನಂಬಿಕೆಯನ್ನು ಮೂಲವಾಗಿ ಇಟ್ಕೊಂಡು ಅದನ್ನ ಈ ತರ ಫೇಕ್ ವಿಡಿಯೋಸ್ ಮಾಡಿ ಜನರ ಭಾವನೆಗಳೊಂದಿಗೆ ಆಟ ಆಡಲಿಕ್ಕೆ ಯಾರು ಹಾಕೊಟ್ಟಿದ್ದೀವಿ ಅವರಿಗೆ? And why isn't the government taking this seriously? Imagine someone does like random shitty videos like this and ಅದನ್ನ ಜನಗಳು ಫಾಲೋ ಮಾಡಿ ಅದನ್ನ ಸಿಕ್ಕಾಪಟ್ಟೆ ಎಲ್ಲ ಶೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಿಜ ಅಂತ ನಂಬೋರು ಇದ್ದಾರೆ. ಕಮೆಂಟ್ ಸೆಕ್ಷನ್ ಪ್ರೂಫ್. ನಾನು ಇವಾಗ ವಿಡಿಯೋ ಮಾಡ್ತಿರೋದು ಬಿಕಾಸ್ ದೇರ್ ಇಸ್ ನೋ ಅದರ್ ಆಪ್ಷನ್. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎವ್ರಿ ಟೈಮ್ ಈ ತರ ವಿಡಿಯೋಸ್ ನೋಡಿದಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಕೀಪ್ ಟ್ಯಾಗಿಂಗ್ ಆಲ್ ದ ಪೊಲೀಸ್ ಆಫೀಷಿಯಲ್ಸ್ ಅಂಡ್ ದ ಗವರ್ಮೆಂಟ್. ಬಟ್ ಈ ತರದ ವಿಡಿಯೋಸ್ ನ AI ಮಾಡಕ್ಕೆ ಯೂಸ್ ಮಾಡಿದ್ರೆ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಮೆಂಟಾಲಿಟಿ ಆಫ್ ದೀಸ್ ಪೀಪಲ್. ದಯವಿಟ್ಟು ಈ ವಿಡಿಯೋದಲ್ಲಿ ಇಫ್ ಪಾಸಿಬಲ್ ಗವರ್ಮೆಂಟ್ ಆಫೀಷಿಯಲ್ಸ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಟ್ಯಾಗ್ ಮಾಡಿ ಅಂಡ್ ಡೂ ಶೇರ್ ಇಟ್ ವಿತ್ ದೆಮ್. ಈ ತರಹದ ಚೂತಿಯ ವಿಡಿಯೋ ಮಾಡೋ ಚೂತಿಯಗಳನ್ನ ನಾನು ಈ ರೀಲಲ್ಲಿ ಟ್ಯಾಗ್ ಮಾಡಿದ್ದೀನಿ. ರಿಪೋರ್ಟ್ ಮಾಡಿ ಅವರ ಅಕೌಂಟ್ ನ. ದಿಸ್ ಇಸ್ ಅ ರಿಮೈಂಡರ್, ಟೆಕ್ನಾಲಜಿ ಇಸ್ ನಾಟ್ ಟು play with people's emotions.